ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಿಗ್ಗೆಯಿಂದನೇ ನಿನ್ನೆ ಮೊನ್ನೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಿಗ್ಗೆಯಿಂದನೇ ಶುರು ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮೂಡೆಷ್ಟು ಫ್ರೆಶ್ ಆಗುತ್ತೆ ಅಂದರೆ ಹೊರಗಡೆ ಇರೋ ಅಕ್ಕಿ ಪಕ್ಷಿಗಳ ಸೌಂಡ್ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಆ್ಯಕ್ಚುಲಿ ನಿನ್ನೆ ನಾವು ಗೌರಿ ಹಬ್ಬದ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ದಾವಣಗೆರೆಗೆ ಹೋಗಿದ್ವಿ. ನಾವು ಆ್ಯಕ್ಚುಲಿ ದಾವಣಗೆರೆಗೆ ಬೆಳಿಗ್ಗೆ 6 ಗಂಟೆಗೆ ಟ್ರೈನ್ ಇದೆ, 6-6:30ಗೆ. ಸೊ ಅಷ್ಟು ಬೆಳಿಗ್ಗೆನೇ ಹೋದ್ವಿ. 9-9:30 ಅಷ್ಟರಲ್ಲಿ ದಾವಣಗೆರೆ ರೀಚ್ ಆಗಿದ್ವಿ. ತುಂಬ ಜನ ಫ್ರೆಂಡ್ಸ್, ತುಂಬ ಜನ, ಸಖತ್ತು ರಶ್ ಇತ್ತು. ಎಷ್ಟು ಏನಂದರೆ ಸುಮಾರು ಸೀರೆ ಇದೆ. ನಾವು ಯಾವ ಥರ ಆರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್. ಇದೊಂದೆರಡು ಸೆಕೆಂಡ್ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಅಂಗಡೀಲಿ, ಮತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ, ನಾನು ಅಲ್ಲಿಂದ ಏನೇನು ತೊಗೊಂಡು ಬಂದೆ ಶಾಪಿಂಗ್ ಮಾಡಿಕೊಂಡು ಅಂತ ತೋರಿಸ್ತೀನಿ. ಮೊದಲಿಗೆ ಈ ರೀತಿ ಬಂಡಲ್ ಫುಲ್ ಬ್ಲೌಸ್ ತೊಗೊಂಡು ಬಂದೆ. ಅಂದರೆ ಮನೆಗೆ ಯಾರಾದರೂ ಬಂದರೆ ಅರಿಶಿನ ಕುಂಕುಮದ ಜೊತೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಒಂದು ಬಾಕ್ಸಲ್ಲಿ 20 ಪೀಸ್ ಇದೆ. ಚೆನ್ನಾಗಿದೆ ಪೀಸು. ಬ್ಲೌಸು ಬಂದವ್ರಿಗೆ ರಿಟರ್ನ್ ಗಿಫ್ಟ್ ಥರ ಕೊಡೋದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನೊಂದು, ನಮ್ಮಮ್ಮ ಒಂದು ಅಂತ ಹೇಳ್ಬಿಟ್ಟು 2 ತೊಗೊಂಡು ಬಂದ್ವಿ. ನೆಕ್ಸ್ಟು ಸೀರೆ ಮಾತ್ರ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರೋ ಅಂಥದ್ದು, ಸಕ್ಕತ್ತಾಗಿರೋ, ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ನಾವು ಆರಿಸೋದ್ರಲ್ಲಿದೆ ಅಷ್ಟೇ. ಈ ಸೀರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್, ತುಂಬಾ ಚೆನ್ನಾಗಿದೆ. ಹಬ್ಬಕ್ಕೆ ದೇವ್ರಿಗೆ ಉಡ್ಸೋದಕ್ಕೆ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಸಖತ್ತಾಗಿದೆ. ಸೀರೆ ಫುಲ್ ಈ ರೀತಿ ಇವಾಗೇನು ಟ್ರೆಂಡ್ ಅಂತ ಅನ್ಕೊತೀನಿ ಈ ಥರ ಸೀರೆ. ಇದು ಮುಸ್ಕು ಸಖತ್ತಾಗಿದೆ. ಫುಲ್ ಪ್ಲೈನ್ ಬ್ಲೌಸ್ ಪೀಸ್ ಬಂದಿದೆ. ನಾವು ಯಾವ ರೀತಿ ಬೇಕಾದ್ರೂ, ಈಗ ಮಷಿನ್ ವರ್ಕ್ ಬಂದಿದೆಯಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಆ ಥರ ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಸೀರೆ. ಇದು ಫುಲ್ಲು ಸ್ಮೂತ್ ಬೆಣ್ಣೆ ಥರ ಇದೆ ಫ್ರೆಂಡ್ಸ್. ಸೀರೆ ಮಾತ್ರ ಎಷ್ಟು ಚಿಕ್ಕಕ್ಕೆ ಬೇಕಾದರೂ ಮಡಚ್ಬಿಡ್ಬೋದು, ಅಷ್ಟು ಥರ ಇದೆ. ಸಖತ್ ಸ್ಮೂತ್ ಇದೆ, ಹಗುರವಾಗಿದೆ, ಚೆನ್ನಾಗಿದೆ. ಇದು ಈಗ ತೋರಿಸ್ತಿದ್ನಲ್ಲ, ಅದು ಬ್ಲೌಸ್ ಪೀಸು. ಸೀರೆ ಫುಲ್ ಇದೇ ಥರ ಬಂದಿದೆ. ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಫ್ರೆಂಡ್ಸ್ ಸೀರೆ ಇದು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಗ್ರೀನ್ ಕಲರ್ ಇದೆ ಆ್ಯಕ್ಚುಲಿ ಈ ಸೀರೆ. ಒಂಥರ ಆ ಥರ ಚಿಕ್ಕ ಚಿಕ್ಕ ಹೂವು, ಆ ಥರ ಬಾಕ್ಸ್ ಇದೆಯಲ್ಲ, ಆ ಥರ ಹೂವು ಬಂದುಬಿಟ್ಟು ಫುಲ್ ಡಾಟ್ ಸೀರೆ ಅದು. ಈ ಮೇಲ್ಗಡೆ ಚಿಕ್ಕದು ಬಿಳಿ ಹೂವು ಕಾಣ್ತಿದ್ದಿಲ್ಲ, ಅದು ಬ್ಲೌಸ್ ಪೀಸು. ಇದು ಮುಸ್ಕು. ಸೀರೆ ಫುಲ್ ಇದೇ ಥರ ಇದೆ ಡಿಸೈನು. ಬಾರ್ಡ್ರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸೀರೆ. ಅದಕ್ಕೆ ಅಂತ ತಗೊಂಡೆ ನಾನು. ತುಂಬ ಕಮ್ಮಿ ರೇಟ್ ಕೂಡ ಕಮ್ಮಿನೇ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಸೀರೆ ಬಂದು ನಮ್ಮಮ್ಮ ಇಷ್ಟಪಟ್ಟು ತೊಗೊಂಡ್ರು. ನಂಗೆ ಆರ್ಡಿನರಿ ಸೀರೆನೇ ಇಷ್ಟ. ಈ ಬಾರ್ಡ್ರ್ ಸೀರೆ ಈ ಥರದಕ್ಕಿಂತ ನಂಗೆ ಈ ಸೀರೆನೇ ಇಷ್ಟ ಅಂತ ಹೇಳ್ಬಿಟ್ಟು ಈ ಥರ ಆರ್ಡಿನರಿ ಸೀರೆ ತೊಗೊಂಡ್ರು. ನಾವೆಲ್ಲ ಏನೇ ಎಷ್ಟು ಸೀರೆ ತಂದೆ ಅಷ್ಟು ಸೀರೆನೂ 1000 ರೂಪಾಯಿ ಒಳಗಡೆನೆ ಫ್ರೆಂಡ್ಸ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ. ಎಷ್ಟು ಸ್ಮೂತ್ ಇದ್ದಾವೆ ಅಂತ ಅಂದರೆ ತುಂಬ ಹಗುರವಾಗಿ ಉಟ್ಕೊಳ್ಳೋಕ್ಕೂ ಈಸಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೀರೆ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ಈ ಸೀರೆ ಕೂಡ ನಮ್ಮಮ್ಮ ಇಷ್ಟಪಟ್ಟು ತೊಗೊಂಡ್ರು. ಈ ಕಲರ್ ನನಗಿಷ್ಟ ತುಂಬ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ದಾವಣಗೆರೆಯಲ್ಲಿ ಅರುಣೋದಯ ಕಲೆಕ್ಷನ್ಸ್ ಅಂತ ಒಂದು ನೋಡಿದ್ದೆ. ಅಲ್ಲಿಗೆ ಹೋಗ್ಬೇಕು, ಹೇಗಿದ್ರು ಹೋಗಿದ್ವಲ್ಲ ದಾವಣಗೆರೆಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬರೋಣ ಅಂತ ಹೋಗಿದ್ದೆ. ಡ್ರೆಸ್ ಕಲೆಕ್ಷನ್ಸ್ ಅಷ್ಟೇ ಫ್ರೆಂಡ್ಸ್ ಅಲ್ಲಿರೋದು. ತುಂಬಾ ಚೆನ್ನಾಗಿತ್ತು. ನಾನು 4 ಟಾಪ್ಸ್ ತೊಗೊಂಡು ಬಂದೆ. ತುಂಬ ಅಂದರೆ ತುಂಬ 250, ಒಂದು ಟಾಪ್ಗೆ 250. ಚೆನ್ನಾಗಿದೆ. ಒಳ್ಳೆ ಕ್ಲಾತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಅನ್ನಿಸ್ತು. ನಾನು ಸೈಡಲ್ಲಿ ಹಾಕ್ತೀನಿ, ನಾನು ಹಾಕ್ಕೊಂಡು ನೋಡಿರೋ ಫೋಟೋಸು. ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ, ಕ್ವಾಲಿಟಿ ಇದೆ. ಡೈಲಿ ವೇರ್ಗೆ ಇಲ್ಲ ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿದೆ ಕುರ್ತಿ. ತೊಗೋಬೋದು ಫ್ರೆಂಡ್ಸ್. ಲಾಸ್ಟ್ಗೆ ಕಾಲ್ಗೆಜ್ಜೆ ತೊಗೊಂಡ್ಬಂದೆ. ಹಳೇದು 2 ಜೊತೆ ಚೈನ್ ಇತ್ತು, ಅದನ್ನು ಕೊಟ್ಬಿಟ್ಟು ಗೆಜ್ಜೆ ತೊಗೊಂಬಂದೆ ಹೊಸದು. ನೆಕ್ಸ್ಟು ನಮ್ಮ ಮನೆಯವರು ನಾಳೆ ನಾಡಿದ್ರಲ್ಲಿ ಕಾಯಿ ಕೆಡವಲಿಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು
ತೋಟ ಅಚ್ಕಟ್ಟು ಮಾಡೋಕ್ಕೆ ಅಂತೇಳ್ಬಿಟ್ಟು ಕಳೆ ಹೊಡೆಯೋ ಮಿಷಿನಲ್ಲಿ ಕಳೆ ಹೊಡಿತಾಯಿದ್ರು. ರೋಪ್ ಕಟ್ಟಾಗಿತ್ತು ಅಂತೇಳ್ಬಿಟ್ಟು ಎಕ್ಸ್ಟ್ರಾ ರೋಪ್ ಹಾಕ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಎಲ್ಲ ಬ್ಯಾಷೆ ಹೊಡ್ಸು ತೋಟದೊಳಗಡೆ ಕಳೆ ತುಂಬ ಬೆಳೆದಿದೆ ಅಂತ ಹೇಳ್ತಾರೆ. ಬಟ್ ಇವ್ರು ಮಾತ್ರ ಯಾರು ಬಂದು ಹೇಳಿದ್ರು, ಯಾರು ಏನೇ ಹೇಳಿದ್ರು, ನಾನು ಮಾತ್ರ ಬ್ಯಾಷೆ ಹೊಡ್ಸಲ್ಲ, ತೋಟದೊಳಗಡೆ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕಾಯಿ ಕೆಡವರು ಬರೋದ್ರೊಳಗಡೆ ಎಷ್ಟಾಗುತ್ತೋ ಅಷ್ಟು ಕಳೆನೆಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಕಳೆ ಹೊಡೆಯೋ ಮಿಷಿನಲ್ಲಿ ಕಳೆ ಹೊಡಿತಾ ಇದ್ರು. ಇವತ್ತು ನಮ್ಮೂರಲ್ಲಿ ಒಂದೇ ದಿನ ಎರಡೆರಡು ಗೃಹ ಪ್ರವೇಶ ಇರೋದ್ರಿಂದ ಹೆವಿ ವೆಹಿಕಲ್ಗಳು ಓಡಾಡ್ತಾ ಇದ್ವು. ಸುಮಾರು ಜನ ಫ್ರೆಂಡ್ಸ್ ಪ್ರತಿಯೊಬ್ಬರು ತೋಟ ಬೇಷೆ ಹೊಡ್ಸು, ಕ್ಲೀನಾಗಿರಬೇಕು, ಕುತ್ಕೊಂಡು ಉಣ್ಣೋ ಥರ ಇರಬೇಕು ತೋಟ, ಹಾಗೆ ಹೇಗೆ ಅಂತ ಹೇಳ್ತಾರೆ. ಬಟ್ ಇವ್ರಿಗೆ ಸಾವಯವ ಕೃಷಿ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಫ್ರೆಂಡ್ಸ್. ಅದಕ್ಕೆ ಒಂದು 3-4 ವರ್ಷದ ಮೇಲಾಯಿತು ಬೇಸಾಯನೇ ಮಾಡಿಲ್ಲ ತೋಟದೊಳಗಡೆ, ಹಾಗೆ ಕಳೆ ಹೊಡ್ಕೊತಾ ಇದ್ದಾರೆ. ಅಲ್ಲ ರೀ, ತೋಟ ಬೇಷೆ ಹೊಡೆದ್ರೆ ನೀಟಾಗಿ ಕಾಣುತ್ತೆ, ಕುತ್ಕೊಂಡು ಉಣ್ಣಂಗಿರ್ಬೇಕು ತೋಟದೊಳಗೆ, ಹಂಗೆ ಇಟ್ಕೋಬೇಕು ಹಿಂಗೆ ಇಟ್ಕೋಬೇಕು ಅಂತ ಹೇಳ್ತಿರ್ತಾರಲ್ಲ ಬಂದವರೆಲ್ಲ. ಅದಕ್ಕೆ ಕೇಳಿದ್ದೆ, ಹೇಳು ಯಾಕೆ ನೀನು ತೋಟ ಬೇಷೆ ಹೊಡೆಯಲ್ಲ ಅಂತ. ಹಾಂ ಎಷ್ಟು ಗೊಬ್ಬರ ಕೊಡ್ತೀವಿ ಅಷ್ಟು ಗೊಬ್ಬರನ ಅದು ಆಹಾರವಾಗಿ ತಗೊಂಡು ಫಸ್ಟ್ನ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಬ್ಯಾಸೆ ಹೊಡಿಬಾರ್ದು. ಬ್ಯಾಸೆ ಹೊಡೆಯೋದ್ರಿಂದ ಒಂದು ಮರದಾಗಿರೋ ರೋಗ ಮತ್ತೊಂದು ಮರಕ್ಕೆ ಬೇಗ ಹರಡುತ್ತೆ. ಹೌದಾ, ಹೊಸ ವಿಷಯ. ಎತ್ತಿನ ಬ್ಯಾಸೆ ಹೊಡೆದ್ರೆ ಏನು ಆಗಲ್ಲ. ಎತ್ತು ಬ್ಯಾಸದಲ್ಲಿ ಬೇರುಗಳು ಎಲ್ಲ ಮಿಷಿನರಿಗಳ ಬ್ಯಾಸೆ ಹೊಡೆಯೋದು ಬೇರಲ್ಲಿ ಕಾಯಿ ಬ್ಯಾಸೆ ಹೊಡಿಬಾರ್ದು. ಆದಷ್ಟು ಸಾವಯವ ಕೃಷಿ ಮಾಡಿದರೆ ಭಾರಿ ಒಳ್ಳೆಯದು. ಮತ್ತು ಅವಾಗಲೇ ಎರೆಹುಳ ಸಾವಯವ ಕೃಷಿ ಮಾಡಿದರೆ ಎರೆಹುಳ ನೆಲದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ. ನೀರನ್ನ ಇಂಗುವಿಕೆ ಜಾಸ್ತಿ ಮಾಡುತ್ತೆ. ನೀರು ಬಂದರೆ ಅಲ್ಲಿಂದ ಹೊರಗೆ ಹೋಗಲ್ಲ. ಬೋರ್ನಲ್ಲಿ ಸೀಪೇಜ್ ಜಾಸ್ತಿ ಆಗುತ್ತೆ. ನೀರು ಎಷ್ಟು ಹಿಂಗೆ ಗೊತ್ತೋ ಅಷ್ಟು ಬೋರಲ್ಲಿ ನೀರು ಸೀಪೇಜ್ ಜಾಸ್ತಿ ಆಗುತ್ತೆ. ಅಷ್ಟು ತೂತ ಮಾಡ್ತಾವೆ. ಒಂದು ದಿವಸಕ್ಕೆ 100-150 ತಿಂಡಿ ಕೊಡುತ್ತೆ. ಅದಕ್ಕೆ ದುಡ್ಡು ಕೊಟ್ಟು ಎರೆಹುಳ ಗೊಬ್ಬರ ತಂದಾಕದ ಜನ. ಈ ಬಯಲಲ್ಲಿ ಹಾವು ಕಾಣ್ತಾವಲ್ಲ, ಇದರಲ್ಲಿ ಹಾವು ಕಾಣ್ತವೆ ಕ್ಲಿಯರ್ ಆಗಿ. ವಲಸಗಳು ಕಾಣುತ್ತಾ ಇದ್ರಲ್ಲಿ ಅದೇ ಮತ್ತೆ ಹೇಳ್ತಿರೋದಲ್ವಾ ಜನ ನಿಂಗೆ ಹುಳ ಹೋಗ್ತಾ ಇರ್ತವೆ ವಿಚಾರ ತಿಳ್ಕ. ಇದರಲ್ಲಿ ಬಯಲಲ್ಲಿ ಈಗ ಹೊಲಸೊಳಗೆ ನಾವು ಹೋಗ್ತಾ ಹೋಗ್ತಾ ಹಾವುಗೂ ಹೆದರಿಕೆ ಇರುತ್ತೆ. ಇದರಲ್ಲಿ ಗಾಬರಿ ಬೀಳ್ತವೆ. ಇದ್ರಲ್ಲೂ ಗಾಬರಿ ಬೀಳ್ತವೆ. ಬಿದ್ದರೆ ನಾವು ಓಡಾಡೋ ದಾರಿ ಬಿಟ್ಟು ಸಂಧಿ ಒಳಗೆ ಸರಿಕೆ ದೂರ ಹೋಗ್ಬಿಡ್ತವೆ. ಮನುಷ್ಯರ ಹತ್ರ ಬರಲ್ಲ. ಅದಾಯ್ತಾ? ಬಯಲಲ್ಲಿ ಅವು ಗಾಬರಿ ಬೀಳ್ತಾವೆ. ಅವು ನೋಡಿ ನಾವು ಗಾಬರಿ ಬೀಳ್ತೀವಿ. ಇದರಲ್ಲಿ ಏನು ಕಾಣಲ್ಲ ಅಷ್ಟೇ, ದೂರ ಸರಿಕೊಂಡು ಹೋಗ್ಬಿಡ್ತವೆ. ಅದೇ ಸೌಂಡ್ ಆದಂಗೆ ಅವು ದೂರ ಹೋಗ್ತಾ ಇರ್ತವೆ. ಆ ಸಂಧಿ ಒಳಗೆ ಗರೆ ಸಂಧ್ಯಾಗೋ ಯಾವ್ದು ಸಂಧ್ಯಾಗೋ. ನಮ್ಮ ಯಜಮಾನ್ರಿಗೆ ಅದೊಂದು ಆಸೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸಾವಯವ ಮಾಡಬೇಕು, ಅದರೊಳಗಡೆ ನಾನಾ ಥರದ ಬೆಳೆನ ಬೆಳಿಬೇಕು, ಹಾಗೆ ಹೀಗೆ ಅಂತೆಲ್ಲ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.